ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನಿವತ್ತು ನಿಮಗಾಗಿ ನ್ಯಾಚುರಲ್ ಆಗಿ ಕಲರ್ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಹೇರ್ ಪ್ಯಾಕ್ ಅನ್ಬೋದು. ಅದು ಯಾವ ಥರವಾಗಿ ಮಾಡಿಕೊಂಡು ನಮ್ಮ ತಲೆಗೆ ಯಾವ ರೀತಿ ಹಚ್ಕೋಬೋದು ಅಂತ ಅದು ಕೂಡ ಹೇಳಿಕೊಡ್ತೀನಿ ನೋಡಿ. ಇವಾಗ ಸ್ನೇಹಿತರೆ ನೋಡಿ, ನಮ್ಮ ತಲೆಯಲ್ಲಿ ಸ್ವಲ್ಪನೇ ಬಿಳಿ ಕೂದಲಿದೆ. ನಾವೇನೆಲ್ಲ ಹೇರ್ ಪ್ಯಾಕ್ ಹಚ್ಕೊಂಡು ನಮ್ಮ ತಲೆ ವಾಶ್ ಮಾಡಿಕೊಂಡು ಅಂತ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಈ ಥರ ನಮ್ಮ ಕೈಗೆ ಅಪ್ಲೈ ಮಾಡ್ಕೊಂಡಿರೋಂಥದ್ದು ನಾವು ಚೆನ್ನಾಗಿ ತಲೆಗೆ ಯಾವ ರೀತಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ಕೂದಲಿಗೆ ಹಚ್ಕೊಂಡ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ನಮ್ಮ ತಲೆ ಪೂರ್ತಿ ಕೂದಲಿಗೆ ಕೂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ನನ್ನ ತಲೆಗೆ ಮತ್ತೆ ಸ್ವಲ್ಪ ಈ ರೀತಿ ಹಚ್ಕೊಂಡು ಕೈಯಿಂದ ಸ್ವಲ್ಪ ರಬ್ ಮಾಡಿ ನಮ್ಮ ಕೂದಲಿಗೆ ಹಚ್ತಾ ಹೋಗಬೇಕು. ಏನು ವಾಶ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದೇ ರೀತಿ ತಲೆ ಪೂರ್ತಿ ಹಚ್ಕೊಂಡು ಬಿಟ್ಬಿಟ್ರೆ ಸಾಕು. ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಮ್ಮ ಕೂದಲಿಗೆ ಏನು ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಹಾಗಾದರೆ ಈ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿಕೊಂಡು ನಮ್ಮ ತಲೆಗೆ ಯೂಸ್ ಮಾಡೋದಕ್ಕೆ ನಾವು ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೋದು ಅಂತ ಹೇಳಿಕೊಡ್ತೀನಿ ಬನ್ನಿ. ನೋಡಿ, ನನ್ನ ಕೈಯಿಂದ ಕೂಡ ಎಲ್ಲ ಕಡೆ ಹಚ್ಚಿದ್ದೀನಿ, ಆದರೂ ಕೂಡ ನನ್ನ ಕೈಯಿಂದ ಹೋಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿರೋಂಥದ್ದು. ಹಾಗೆ ನಿಮ್ಮ ತಲೆಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನೀವು ಕೂಡ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರೋಂಥದ್ದು. ಹಾಗೆ ನಮ್ಮ ಕೈಯಿಂದ ಕೂಡ ಬಣ್ಣ ಹೋಗಿಲ್ಲ. ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿಕೊಂಡು ನಮ್ಮ ತಲೆ ಪೂರ್ತಿ ಹಚ್ಕೊಳ್ಳೋದಕ್ಕೆ ಯೂಸ್ ಆಗುವಂಥ ಬಣ್ಣ ನೋಡಿ. ಹಾಗಾದರೆ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಕಾಮನ್ ಆಗಿ ಈ ಥರ ಇರುವಂಥ ಹೇರ್ ಪ್ಯಾಕು ರೆಡಿ ಮಾಡಿ ಹಚ್ಕೊಳ್ಳಿ. ಯಾವುದೇ ಕೆಮಿಕಲ್ಗಳ ಇಲ್ಲದೇ ಮಾಡ್ಕೊಂಡಿರೋಂಥದ್ದು ಹೇರ್ ಪ್ಯಾಕ್ ನೋಡಿ. ಹಾಗಾದರೆ ಯಾವ ರೀತಿಯಾಗಿ ಮಾಡುವಂಥದ್ದಂತ ಪೂರ್ತಿ ವಿಡಿಯೋ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಇವಾಗ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಪ್ಪ ಅಂದರೆ ನೋಡಿ, ಇಲ್ಲಿ ನಾನು ಏನಪ್ಪ ಅಂದರೆ ಮೆಂತ್ಯ ಕಾಳಿನ ಪುಡಿ ತೊಗೊಂಡಿದ್ದೀನಿ ನೋಡಿ. ಮೆಂತ್ಯ ಕಾಳು ಚೆನ್ನಾಗಿ ನೀವು ಬೇಕಾದರೆ ಆನ್ಲೈನಲ್ಲಿ ಪೌಡ್ರ್ ಸಿಗುತ್ತೆ, ಇಲ್ಲಾಂದರೆ ನೀವು ಮಿಕ್ಸಿ ಮಾಡ್ಕೋಬೇಕು. ಮೆಂತ್ಯ ಕಾಳು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರ್ ತೊಗೊಂಡಿದ್ದೀನಿ. ಆ ಪೌಡ್ರ್ ಏನು ಮಾಡಬೇಕಂದ್ರೆ ಒಂದು ಕಾಟನ್ ತೊಗೊಳ್ಳಿ. ಈ ಥರ ಕಾಟನ್ ಮೇಲೆ ಒಂದು ಸ್ಪೂನಷ್ಟು ಈ ರೀತಿ ಮೆಂತ್ಯ ಕಾಳಿನ ಪುಡಿ ಎಲ್ಲ ಕಡೆ ಹಾಕ್ತಾಯಿದ್ದೀನಿ ನೋಡಿ. ಕಾಟನ್ ಕೂಡ ತುಂಬಾ ಅಗಲವಾಗಿ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಮಾಡಿಕೊಂಡು ಒಂದು ಮೂಟೆ ಥರ ರೆಡಿ ಮಾಡಬೇಕು. ಈಗ ನೋಡಿ, ಮಧ್ಯದಲ್ಲಿ ಮೆಂತ್ಯ ಕಾಳಿನ ಪುಡಿ ಈ ರೀತಿ ಮೂಟೆ ಥರ ರೆಡಿ ಮಾಡ್ಕೋಬೇಕು ಕಾಟನ್ನಲ್ಲಿ. ಆಮೇಲೆ ಒಂದು ದೀಪ ತೊಗೊಂಡಿದ್ದೀನಿ, ಪಣತಿಯಲ್ಲಿ ಹಾಕಿಟ್ಕೊಬೇಡಿ, ಈ ಮೂಟೆ ಥರ ಮಾಡಿರೋವಂಥದ್ದು ದೀಪ. ಆಮೇಲೆ ಮೇಲಿಂದ ನೋಡಿ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟೆಲ್ಲ ಚೆನ್ನಾಗಿ ಅದು ನೋಡ್ತಾ ಇರ್ಬೋದು. ಎಲ್ಲ ಕೂಡ ಡೀಪಾಗಿ ಬತ್ತಿ ಎಲ್ಲ ಪೂರ್ತಿ ಎಲ್ಲನೂ ಕೂಡ ನೆನಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಲ್ಲ ಕಡೆ ಹಾಕ್ಕೊಳ್ಬೇಡಿ. ಇವಾಗ ಬತ್ತಿ ಪೂರ್ತಿ ಒದ್ದೆ ಆಗಿರೋವಂಥದ್ದು. ಇವಾಗ ಸ್ನೇಹಿತರೆ, ನಾವು ಇದು ಯಾವ ರೀತಿಯಾಗಿ ಹೇರ್ ಪ್ಯಾಕಿಗೆ ಯೂಸ್ ಮಾಡೋ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದು ಚೆನ್ನಾಗಿ ಅಂಟಿಸ್ಕೊಂಡು ತೊಗೊಂಡ್ಬಿಡಿ. ಚೆನ್ನಾಗಿ ಉರಿಬೇಕು. ದಪ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಬತ್ತಿ ಅಂಟಿಸ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ದಪ್ಪ ಪ್ರಮಾಣದಲ್ಲಿ ಅಂಟಿಸ್ಕೊಂಡು ಬಂದರೆ ಮತ್ತೆ ಚೆನ್ನಾಗಿ ನಮಗೆ ಕಲರ್ ಸಿಗುವಂಥದ್ದು. ಇವಾಗ ನೋಡಿ, ಈ ಕಡೆ ಒಂದು ಸ್ಟ್ಯಾಂಡ್ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಈ ರೀತಿ ಡಬ್ಬ ಹಾಕಿದ್ದೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಕೂಡ ಬ್ಲ್ಯಾಕ್ ಎಲ್ಲ ಪೂರ್ತಿ ಅದೆಲ್ಲ ನಾವು ಏನು ಉರಿಯುತ್ತೆ ನೋಡಿ, ಅದು ಉರಿತಾ ಎಲ್ಲ ಪೂರ್ತಿ ಕಪ್ಪುಗೆ ಚೆನ್ನಾಗಿ ನಮಗೆ ಹೇರ್ ಪ್ಯಾಕ್ ಸಿಗುವಂಥದ್ದು. ಹಾಗಾಗಿ ಇದೇ ರೀತಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. 10 ನಿಮಿಷದವರೆಗೂ ಕೂಡ ಇದೇ ರೀತಿ ಉರಿತಾ ಇರಲಿ. ಅದು ಎಷ್ಟೋ ತನಕ ಉರಿಯುತ್ತಲ್ವ ಅಷ್ಟು ಚೆನ್ನಾಗಿ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಈ ರೀತಿ ಮಾಡಿ ನೀವು ವರ್ಷ ಗಟ್ಟಲೆ ಕೂಡ ನೀವು ಇಟ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಉರಿತಾ ಇರೋವಂಥದ್ದು. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ನೀವು ತಣ್ಣಗಾದ್ಮೇಲೆ ಈ ಬಟ್ಲನ್ನು ತೆಗಿಬೇಕು. ದೀಪ ಕೂಡ ಪೂರ್ತಿ ಆರಿ ಹೋಗಬೇಕು, ಅಲ್ಲಿವರೆಗೂ ಉರಿಸ್ಕೊಂಡು ತೊಗೋಬೇಕು ನೋಡಿ. ಇವಾಗ ದೀಪ ಪೂರ್ತಿ ಆರಿರೋದು ನೋಡಿ, ಬಟ್ಲು ಪೂರ್ತಿ ಕಪ್ಪಗಾಗಿರೋವಂಥದ್ದು. ಪ್ಲೇಟ್ನಲ್ಲಿ ಮಾಡೋದಕ್ಕೆ ಹೋದರೆ ಸರಿಯಾಗಿ ಬರೋಲ್ಲ. ನಾವು ನೋಡಿ, ಪ್ಲೇಟ್ನಲ್ಲಿ ಮಾಡಿದ್ವಿ ಅಂದರೆ ಪ್ಲೇಟ್ನಲ್ಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಟ್ಲಲ್ಲಿ ಮಾಡಿದ್ವಿ ಅಂದರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಬಟ್ಲಲ್ಲಿ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಬಟ್ಲೆಷ್ಟು ಪೂರ್ತಿ ಕಪ್ಪಗಾಗಿರೋವಂಥದ್ದು. ಇದೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ದಪ್ಪ ಇರುವಂಥ ಪೇಪರ್ ತೊಗೋಬೇಕು. ಅಂದರೆ ಸ್ವಲ್ಪ ದಪ್ಪ ಇರುವಂಥ ರಟ್ಟು ತೊಗೊಂಡು ಈ ರೀತಿ ರಟ್ಟಿನಿಂದ ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ತೆಗಿತಾ ಬರಬೇಕು. ಕಲರ್ ನೋಡಿ ಸೂಪರಾಗಿ ಬ್ಲ್ಯಾಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಈ ಥರ ಎಲ್ಲ ಕಡೆ ರಟ್ಟಿನಿಂದ ಚೆನ್ನಾಗಿ ಒಂದು ಸೈಡ್ ಮಾಡ್ಕೋಬೇಕಾಗತ್ತೆ ನಾವು ಪೂರ್ತಿ.
ಮತ್ತು ಇದನ್ನು ಮೆಂತ್ಯ ಕಾಳಿನಿಂದ ಮಾಡಿದ್ದೀವಿ ಸ್ನೇಹಿತರೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ನಾವು ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಮೆಂತ್ಯ ಕಾಳು ಯೂಸ್ ಮಾಡಿರ್ತೀವಲ್ವ, ಅದು ತುಂಬಾ ಚೆನ್ನಾಗಿ ಕಲರು ಬಣ್ಣ ಕೂಡ ಕೊಡುತ್ತೆ, ಹಾಗೆ ನಮ್ಮ ಕೂದಲಿಗೆ ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಸ್ನೇಹಿತರೆ. ಯಾವುದೆಲ್ಲ ಕೆಮಿಕಲ್ ಬಳಸೋದ್ರ ಬದಲಾಗಿ ಈ ಥರವಾಗಿ ಬಳಸ್ಬೋದು. ಇವಾಗ ಸ್ನೇಹಿತರೆ ನನ್ನ ಹತ್ರ ಇರುವಂಥ ಒಂದು ಖಾಲಿ ಬಾಕ್ಸ್ ತೊಗೊಂಡಿದ್ದೀನಿ, ವಿಕ್ಸ್ ಡಬ್ಬಿ. ಈ ಡಬ್ಬಿಯಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮಗೆ ಬೇಕಾದಾಗ ಯೂಸ್ ಮಾಡೋದಕ್ಕೆ ತುಂಬಾ ಸಲೀಸಾಗುತ್ತೆ. ಹಾಗಾಗಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, ವರ್ಷ ಪೂರ್ತಿ ಆಗೋಗುತ್ತೆ ನೋಡಿ. ಅದು ಕೂಡ ₹1 ಕೂಡ ಖರ್ಚು ಇಲ್ಲದೇ ನಾವು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿರೋವಂಥದ್ದು. ಇದರಲ್ಲಿ ಸ್ನೇಹಿತರೆ ನೀವು ಇವಾಗ ಏನು ಸೇರಿಸ್ಬೇಕಂದ್ರೆ, ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕಾಗತ್ತೆ ನೋಡಿ. ನಾವು ಮಾಮೂಲಿ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ತಲೆಗೆ ಅಪ್ಲೈ ಮಾಡ್ತಾನೆ ಇರ್ತೀವಿ. ಆ ರೀತಿ ಅಪ್ಲೈ ಮಾಡೋ ಬದಲಾಗಿ ಈ ಥರ ನಮ್ಮ ತಲೆಯಲ್ಲಿ ಬಿಳಿ ಕೂದಲಿದ್ರೆ ಈ ಥರ ಆಗಿ ಹಚ್ತಾ ಹೋದರೆ ನಮ್ಮ ಕೂದಲು ಕಪ್ಪಾಗಿ ಉಳಿದ್ಬಿಡುತ್ತೆ. ಸಾಯೋವರೆಗೂ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ನೋಡೋದೇ ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಕಪ್ಪಾಗಿ ಉಳಿಯುತ್ತೆ. ಹಾಗಾಗಿ ಈ ಥರವಾಗಿ ಟ್ರೈ ಮಾಡ್ಬೋದು. ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ದೀನಿ. ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಸ್ವಲ್ಪ ಗಾಢವಾಗಿ ಕಲರ್ ಕಾಣಿಸ್ತಾ ಇರುವಂಥದ್ದು ಕಪ್ಪು. ನೋಡಿ ಎಷ್ಟು ಗಾಢವಾಗಿ ನೋಡಿ, ನನ್ನ ಕೈ ಬೆರಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಾಗಿರುವಂಥದ್ದು ನೋಡಿ. ಇನ್ನೂ ಒಂದೇ ಒಂದು ಬಟ್ಟೆ ಎದ್ದಿದ್ದೀನಿ, ಅದರಲ್ಲಿ ಎಲ್ಲ ಬಟ್ಟೆ ಕೂಡ ಕಪ್ಪಗೆ ಹೋಗಿರೋವಂಥದ್ದು. ಇಷ್ಟು ತೊಗೊಂಡ್ಬಿಟ್ರೆ ನಮ್ಮ ತಲೆ ಪೂರ್ತಿ ಕಪ್ಪು ಮಾಡ್ಕೋಬೋದು ನೋಡಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಹೇರ್ ಪ್ಯಾಕ್ ನೋಡಿದ್ರೆ ನೀವು ಕೂಡ ಟ್ರೈ ಮಾಡಬೇಕು. ಯಾಕಂದರೆ ಏನು ಕೂಡ ಖರ್ಚು ಮಾಡ್ದೇ ನಾವು ₹1 ಕೂಡ ಖರ್ಚಿಲ್ಲದೆ ನಮ್ಮ ತಲೆ ಪೂರ್ತಿ ಅಪ್ಲೈ ಮಾಡುವಂಥ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಅದು ಕೂಡ ಒಂದೇ ಸರ್ತಿಗೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಸರ್ತಿಗೆ ನಮಗೆ ಯೂಸ್ ಆಗುತ್ತೆ ಅದು ನೋಡಿ. ಇವಾಗ ತಲೆಯಲ್ಲಿ ಸ್ವಲ್ಪನೇ ಒಂದೊಂದೇ ಬಿಳಿ ಕೂದಲಿರುವಂಥದ್ದು ಈ ರೀತಿ ನಾನು ಕೈಗೆ ಹಚ್ಕೊಂಡಿರೋಂಥದ್ದು ಈ ರೀತಿ ಮಸಾಜ್ ಕೊಡ್ತಾಯಿದೆ ನೋಡಿ. ನಾವೇನು ಬ್ರಷಿನಿಂದ ಹಚ್ಕೋಬೇಕು, ನಾವೇನು ತಲೆ ಪೂರ್ತಿ ಅಪ್ಲೈ ಮಾಡಿ ವಾಶ್ ಮಾಡಬೇಕಂತ ಕೂಡ ಏನು ಅವಶ್ಯಕತೆ ಇಲ್ಲ. ಈ ರೀತಿ ನಮ್ಮ ಕೈಯಿಂದ ಸ್ವಲ್ಪ ರೀತಿ ಎಣ್ಣೆ ಯಾವ ರೀತಿ ಮಸಾಜ್ ಕೊಡ್ತೀವಿ ಅದೇ ರೀತಿಯಾಗಿ ಮಸಾಜ್ ಕೊಟ್ಬಿಟ್ರೆ ಸಾಕು, ತಲೆ ಪೂರ್ತಿ ಕಪ್ಪಗಾಗ್ಬಿಡುತ್ತೆ ನೋಡಿ. ಇನ್ನೂ ಕೂಡ ಬೇಕಾದರೆ ಇನ್ನೊಂದು ಸ್ವಲ್ಪ ತಗೊಂಡು ಕೈಯಲ್ಲಿ ರಬ್ ಮಾಡಿಕೊಂಡು ಆಮೇಲೆ ತಲೆಯೆಲ್ಲ ಹಚ್ಚಬೇಕು. ಇದು ಕೊಬ್ಬರಿ ಎಣ್ಣೆ ಕೂಡ ಹಚ್ಚಿದಾಗುತ್ತೆ ಮತ್ತು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕೂಡ ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ಖಂಡಿತವಾಗಿ ಈ ಥರ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಬಳಸಿ ನೋಡಿ, ಯೂಸ್ ಆಗೇ ಆಗುತ್ತೆ. ಯೂಸ್ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.